ನಾಲಿಗೆಯಿಂದ ಹೊರಬಂದ ಪದಗಳು, ಕಳೆದು ಹೋದ ಸಮಯ, ಕಳೆದು ಕಂಡ ನಂಬಿಕೆ ಎಂದಿಗೂ ಮರಳಿ ಬರುವುದಿಲ್ಲ. ಹಾಯ್ ನನ್ನ ಬ್ಯೂಟಿಫುಲ್ ವ್ಯೂವರ್ಸ್ಗೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಈ ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮಗೆ ನಿನ್ನೆ ಲಾಸ್ಟ್ ಲಾಗಲ್ಲಿ ಹೇಳಿದಾಗೆ ಡೈಲಿ ವಿಡಿಯೋಸ್ ಬರುತ್ತೆ, ಡೈಲಿ ಲಾಗ್ಸಲ್ಲಿ ಡೈಲಿ ಒಂದೊಂದು ವಿಡಿಯೋ ಬರುತ್ತೆ ಅಂತ ಹೇಳಿದ್ದೆ. ಹೌದು, ಡೈಲಿ ರೊಟೀನು, ಡೈಲಿ ಬ್ರೇಕ್ಫಾಸ್ಟಸ್ ಎಲ್ಲ ನಿಮಗೆ ಡೈಲಿ ಲಾಗನ್ನು ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ. ನಾನಿಲ್ಲಿ ಬೆಳಗ್ಗೆ ಅವಳಿಗೆ ಇಷ್ಟವಾದ ತಿಂಡಿ ಏನು ಅಂತಂದರೆ ಉಪ್ಪಿಟ್ಟು ಕೇಸರಿಬಾತ್ ಎರಡೂ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಕೇಸರಿಬಾತ್ ಮಾಡೋದಕ್ಕೆ ಎರಡಕ್ಕೂ ಕೂಡ ನಾನಿಲ್ಲಿ ರವೆನ ಹುರ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಬೇಗ ಬ್ರೇಕ್ಫಾಸ್ಟ್ ಆಗಬೇಕು ಅಂತ ಹೇಳಿದ್ರೆ ರಾತ್ರಿನೇ ರವೆ ಹುರಿದು ಇಟ್ಕೊಳ್ಬೇಕು. ರಾತ್ರಿನೇ ರವೆ ಹುರಿದು ಇಟ್ಕೊಡೋದ್ರಿಂದ ಬೆಳಗ್ಗೆ ಟೈಮ್ ಸೇವ್ ಆಗುತ್ತೆ, ಬೇಗ ಟಿಫನನ್ನು ಮಾಡ್ಬೋದು. ನಾನಿಲ್ಲಿ ರವೆನ ತುಪ್ಪದಲ್ಲೇ ಹುರ್ಕೊಳ್ತಾ ಇದ್ದೀನಿ. ತುಪ್ಪ ಅಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಪ್ರತಿಯೊಂದು ಐಟಮಲ್ಲೂ ತುಪ್ಪ ಹಾಕ್ಬಿಟ್ಟು ಮಾಡಿದ್ರೆ ಅದನ್ನು ಇಷ್ಟಪಟ್ಟು ತಿಂತಾಳೆ. ಅದರಿಂದ ತುಪ್ಪ ಹಾಕಿ ರವೆನ ಚೆನ್ನಾಗಿ ಹುರ್ಕೊಳ್ತೀನಿ. ದಯವಿಟ್ಟು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಆಮೇಲೆ ಅನ್ಸಬ್ಸ್ಕ್ರೈಬನ್ನು ಹಾಕಬೇಡಿ, ಓಕೆನಾ? ಅದ್ರ ಬದಲು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಒಳ್ಳೆಯದು, ಅನ್ಸಬ್ಸ್ಕ್ರೈಬನ್ನು ಮಾಡಬೇಡಿ. ಆ ಥರ ಯಾರೂ ಮಾಡಿಲ್ಲ ನನಗೆ. ಬಟ್ ಆದರೆ ಬೇರೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಯೂಟ್ಯೂಬಲ್ಲಿ ಈಗ ಹೊಸ ರೂಲ್ಸ್ ಏನು ತಂದಿದ್ದಾರೆ ಅಂತಂದರೆ, ಯಾರೂ ಕೂಡ ವಿಡಿಯೋನ ನೋಡದೆ ಕಮೆಂಟ್ ಹಾಕದೆ ಡೈರೆಕ್ಟಾಗಿ ಸಬ್ ಮಾಡ್ತಾರೋ ಅವ್ರಿಗೆ ಕಂಪ್ಲೀಟಾಗಿ ಲೆಸ್ ಆಗುತ್ತೆ ಸಬ್ಸ್ಕ್ರೈಬರನ್ನು. ಸೊ ದಯವಿಟ್ಟು ನೀವು ಏನು ಮಾಡ್ತೀರಂದರೆ, ಲೈವ್ ಮಾಡೋರು ಕೆಲವು ಏನು ಮಾಡ್ತಾರೆ ಅಂತಂದರೆ, ಕೆಲವರು ಸಬ್ಸ್ಕ್ರೈಬ್ ಬೇಕಾಗುತ್ತಾರೆ ಅಂದ್ಬಿಟ್ಟು ಸಬ್ ಫಾರ್ ಸಬ್, ನೀವು ಕನೆಕ್ಟಾಗಿ ನಾನು ನಮ್ಮ ಚಾನಲ್ಗೆ ಕನೆಕ್ಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಸಬ್ ಮಾಡ್ತಾರೆ. ವಿಡಿಯೋನೂ ನೋಡಲ್ಲ, ಕಮೆಂಟ್ ಮಾಡಲ್ಲ, ಡೈರೆಕ್ಟಾಗಿ ಸಬ್ಸ್ಕ್ರೈಬರ್ಗೋಸ್ಕರ ಕನೆಕ್ಟ್ ಆಗಿಬಿಡ್ತಾರೆ. ಅದು ಅವ್ರಿಗೂ ಲೆಸ್ ಆಗುತ್ತೆ, ನಿಮಗೂ ಲೆಸ್ ಆಗುತ್ತೆ. ಅದರಿಂದ ಏನು ಯೂಸ್ ಇಲ್ಲ. ದಯವಿಟ್ಟು ಕೇಳಿಸ್ಕೊಳ್ಳಿ, ಟೈಮ್ ಕೊಡಿ. ಅಟ್ಲೀಸ್ಟ್ ವಿಡಿಯೋನ ಒಂದು 3 to 4 ಮಿನಿಟ್ಸ್, 3 ಮಿನಿಟ್ಸ್, ಎಷ್ಟು ಮಿನಿಟ್ಸ್ ಆಗುತ್ತೆ ಅಷ್ಟು ಮಿನಿಟ್ಸ್ ನೋಡಿ ಕಮೆಂಟ್ ಹಾಕಿಬಿಟ್ಟು ಆಮೇಲೆ ಸಬ್ಸ್ಕ್ರೈಬನ್ನು ಹಾಕಿ. ನಿಮಗೂ ಯೂಸ್ ಆಗುತ್ತೆ, ಅದರಿಂದ ಅವ್ರಿಗೂ ಯೂಸ್ ಆಗುತ್ತೆ. ನೀವೆಲ್ಲರಿಗೂ ಆ ಥರ ಮಾಡ್ತಿದ್ರೆ ಸಬ್ ಫಾರ್ ಸಬ್ ಅಂತ ನಿಮಗೂ ಸಬ್ ಫಾರ್ ಸಬ್ ಅಂತ ಬರುತ್ತೆ. ಅದರಿಂದ ಯೂಸ್ ಇಲ್ಲ, ಲೆಸ್ ಮಾಡ್ತಿದ್ದಾರೆ ಯೂಟ್ಯೂಬರು. ಇನ್ನೊಂದು ಏನು ಅಂತಂದರೆ, ಕಮೆಂಟಲ್ಲಿ ಸೆಕೆಂಡ್ ಪಾಯಿಂಟ್ ಬಂದು ಯಾಕೆ ಲೆಸ್ ಮಾಡ್ತಾರೆ ಸಬ್ಗಳನ್ನ ಅಂತಂದರೆ, ಕಮೆಂಟಲ್ಲಿ ಬಂದು ಗಿಫ್ಟ್ ಬಾಕ್ಸನ್ನು ಕಳಿಸೋದು, ಅಥವಾ ನಾನು ಕನೆಕ್ಟ್ ಆಗಿದ್ದೀನಿ ನಿಮ್ಮ ಚಾನಲ್ಗೆ, ನೀವು ನನ್ನ ಕನೆಕ್ಟ್ ಆಗಿ ನನ್ನ ಚಾನಲ್ಗೆ ಅಂತಂದ್ಬಿಟ್ಟು ಕಳಿಸೋದು, ಬೊಕ್ಕೆನ ಕಳಿಸೋದು, ಇದರಿಂದ ಕೂಡ ಯೂಟ್ಯೂಬರು ಲೆಸ್ ಮಾಡ್ತಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಥರ ಕಮೆಂಟ್ ಬಾಕ್ಸಲ್ಲೆಲ್ಲ ಕಳಿಸ್ಬೇಡಿ, ನಿಮಗೂ ಯೂಸ್ ಇಲ್ಲ, ಅದು ಅವ್ರಿಗೂ ಯೂಸ್ ಇಲ್ಲ. ವಿಡಿಯೋನ ನೋಡಿ ಕಮೆಂಟ್ ಹಾಕಿ ನೈಸ್ ಅಂತ ಕೊಡಿ. ಬೇರೆ ಥರ ಏನೂ ಪದಗಳೇ ಸಿಗಲ್ವಾ? ಗಿಫ್ಟ್ ಬಾಕ್ಸು ಅದೇನೇ ಸಿಗೋದು. ಆ ಥರ ಕಮೆಂಟ್ ಮಾಡಿದ್ರೆ ಅವ್ರಿಗೂ ಲೆಸ್ ಆಗುತ್ತೆ, ನಿಮಗೆ ರಿಟರ್ನ್ ಏನಾದರೂ ಆಗಿದ್ರೆ ನಿಮಗೂ ಲೆಸ್ ಆಗುತ್ತೆ. ಈಗ ಲೈವ್ ಮಾಡೋರೆಲ್ಲ ಏನು ಮಾಡ್ತಾರೆ ಅಂತಂದರೆ, ಸಬ್ಸ್ಕ್ರೈಬರ್ಗೋಸ್ಕರ ಕನೆಕ್ಟ್ ಆಗ್ತೀನಿ, ಕನೆಕ್ಟ್ ಆಗಿ ಅಂದ್ಬಿಡ್ತಾರೆ, ಡೈರೆಕ್ಟಾಗಿ ಸಬ್ಸ್ಕ್ರೈಬ್ ಮಾಡ್ತಾರೆ. ಖಂಡಿತವಾಗ್ಲೂ ಅದಕ್ಕೆ ಲೆಸ್ ಆಗುತ್ತೆ, ಇಬ್ಬರಿಗೂ ಕೂಡ ಲೆಸ್ ಆಗುತ್ತೆ. ಈಗ ನೀವು ವಿಡಿಯೋ ನೋಡದೆ ಕೊಟ್ಟಿದ್ರೆ ಕಮೆಂಟನ್ನು, ಅವ್ರಿಗೆ ಲೆಸ್ ಆಗುತ್ತೆ. ಆ ಥರ ಮಾಡಿಬಿಡಿ, ಏನೂ ಯೂಸ್ ಇಲ್ಲ. ಅದರಿಂದ ನಿಮಗೂ ಯೂಸ್ ಇಲ್ಲ, ಅವ್ರಿಗೂ ಯೂಸ್ ಇಲ್ಲ. ಮುಂಚೆ ಎಲ್ಲ ಈ ಥರ ಇರ್ತಾ ಇರಲಿಲ್ಲ, ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದರೆ ಅಷ್ಟೇ ಇರ್ತಿತ್ತು. ಬಟ್ ಈಗ ತುಂಬ ರೂಲ್ಸನ್ನು ತಂದಿದ್ದಾರೆ, ಲೆಸ್ ಮಾಡ್ತಾನೆ ಇದ್ದಾರೆ. ನನಗೆ ಈ ಥರ ಲೆಸ್ ಆಗಿರೋ ಎಷ್ಟು ಅಂತಂದರೆ, ಲೈವಿಂದ ಕನೆಕ್ಟ್ ಆಗಿರೋದೇ ಜಾಸ್ತಿ, ಬಟ್ ವಿಡಿಯೋ ನೋಡಿ ಜಾಸ್ತಿ ಜನ ಯಾರು ಕಮೆಂಟನ್ನು ಮಾಡಿ ಅಥವಾ ವಿಡಿಯೋ ನೋಡಿ ಸಬ್ ಮಾಡಿರೋರು ಕಡಿಮೆ. ನನ್ನ ಲೈವಿಂದ ಕನೆಕ್ಟ್ ಆಗಿರೋದು ಜಾಸ್ತಿ ಜನ ಆಗಿರೋದ್ರಿಂದ ಡೈರೆಕ್ಟಾಗಿ ಸಬ್ಬನ್ನು ಮಾಡಿಬಿಡ್ತಾರೆ. ಅದರಿಂದ ತುಂಬಾ ಲೆಸ್ ಆಗಿದೆ ನನಗೆ. ಇನ್ನೊಂದು ಏನು ಮಾಡ್ತಾರೆ ಅಂತಂದರೆ, ಕಮೆಂಟ್ ಬಾಕ್ಸಲ್ಲಿ ಗಿಫ್ಟನ್ನು ಕಳಿಸ್ಬಿಡ್ತಾರೆ, ಬೊಕ್ಕೆನ ಕಳಿಸ್ಬಿಡ್ತಾರೆ, ರಿಟರ್ನ್ ಪ್ಲೀಸ್ ಅಂತ ಹಾಕ್ತಾರೆ, ಕನೆಕ್ಟ್ ಆಗಿದ್ದೀನಿ, ನಿಮ್ಮ ಮನೆಗೆ ಬಂದಿದ್ದೀನಿ ಅಂತ ಹಾಕ್ತಾರೆ. ನನಗೆ ಅದೇನಾಗುತ್ತೆ, ಎಲ್ಲ ಲೆಸ್ ಆಗಿದೆ. ಡೈಲಿ ನನಗೆ ಸಬ್ಸ್ಕ್ರೈಬರ್ಸ್ ಅನ್ನೋದು ಲೆಸ್ ಆಗ್ತಾನೇ ಇದೆ. ಇದುವರೆಗೂ ಲೆಸ್ ಆಗಿರೋದೆಲ್ಲ ಕೌಂಟ್ ಮಾಡ್ಕೊಂಡಿದ್ರೆ ನನ್ನ 500 ಸಬ್ಸ್ಕ್ರೈಬರ್ಸನ್ನು ರೀಚ್ ಆಗ್ಬೋದಿತ್ತು, ಅಷ್ಟು ಲೆಸ್ ಆಗಿದೆ. ಅದರಿಂದ ನಿಮಗೂ ಯೂಸ್ ಇಲ್ಲ. ಯೂಟ್ಯೂಬರ್ಸ್ ಯಾರ್ಯಾರು ಮಾಡ್ತಿದ್ದೀರೋ ಹೊಸ್ದಾಗೋರು ಎಲ್ಲರಿಗೂ ಕೂಡ ಅಷ್ಟೇ, ಸಬ್ ಫಾರ್ ಸಬ್ಬನ್ನು ಮಾಡಬೇಡಿ. ಅದರಿಂದ ಏನೂ ಯೂಸ್ ಇಲ್ಲ. ಯೂಟ್ಯೂಬರ್ಸು ಫೋಕಸ್ ಮಾಡಿ ಡಿಲೀಟ್ ಮಾಡ್ತಾ ಇದ್ದಾರೆ, ನಿಮ್ಮ ಸಬ್ಬನ್ನು ಲೆಸ್ ಮಾಡ್ತಾ ಇದ್ದಾರೆ. ಈಗ ಯಾರೋ ನನ್ನ ವಿಡಿಯೋ ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬರ್ಸ್ ಆದರೆ ಕೂಡ ಅವ್ರದ್ದು ಜೆನ್ಯೂನಾಗಿ ಮಾಡಿರೋದು ಕೂಡ ಲೆಸ್ ಮಾಡ್ತಿದ್ದಾರೆ. ಅಂದರೆ ವಿಡಿಯೋ ಒಂದು 2-3 ಮಿನಿಟ್ಸ್ ನೋಡಿ ಸಬ್ ಆಗಲಿ, ಇಲ್ಲಾಂದರೆ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಸಬ್ ಆದರೆ ಮಾತ್ರ ಇರುತ್ತೆ. ನೀವು ಡೈರೆಕ್ಟಾಗಿ ಇವು ನನಗೆ ಗೊತ್ತಿರಲ್ವಲ್ಲ, ಚಾನಲ್ ಮಾಡ್ತಿದ್ದೀರಲ್ಲ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಸಬ್ಸ್ಕ್ರೈಬ್ ಆದರೂ ಕೂಡ ಅವ್ರದ್ದು ಲೆಸ್ ಆಗ್ತಿದೆ, ಜೆನ್ಯೂನಾಗಿ ಮಾಡೋರ್ದು ಕೂಡ ಲೆಸ್ ಆಗ್ತಿದೆ. ಅದಕ್ಕೆ ನಿಮ್ಗೆ ಇದೆಲ್ಲ ಅರ್ಥ ಮಾಡಿಸೋಣ ಅಂತ ಇದ್ರ ಬಗ್ಗೆ ಮಾತಾಡಬೇಕಾಯಿತು. ಯಾರೆಲ್ಲ ಹೊಸಬ್ರು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀರೋ, ರನ್ ಮಾಡ್ತಿದ್ದೀರೋ, ಅವ್ರಿಗೆ ಯಾರಿಗಾರ ಗೊತ್ತಿಲ್ವೋ ಅವ್ರಿಗೆ ನಾನು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಬಿಕಾಸ್ ನಿಮಗೂ ಒಳ್ಳೆಯದು, ನಿಮಗೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ನನಗೆ ಡೈಲಿ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಡೈಲಿ ಸಬ್ಸ್ಕ್ರೈಬರ್ಸ್ 5-6 ಆಗ್ತಿದ್ದಾರೆ. ಬಟ್ ಡೈಲಿ ಅಷ್ಟೇ ಲೆಸ್ ಆಗ್ತಿದೆ. ಯಾಕೆ ಅಂತಂದರೆ, ಅವರು ಕಮೆಂಟ್ ಬಾಕ್ಸಲ್ಲಿ ಮಾಡೋವಂಥ ಕಮೆಂಟಿಂದ ನನಗೆ ಲೆಸ್ ಆಗ್ತಿದೆ ಸಬ್ಸ್ಕ್ರೈಬರ್ಸ್ ಅನ್ನೋದು. ಅದರಿಂದ ಇದನ್ನು ಸ್ಟಾಪ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇದ್ದೀನಿ.
ಸೊ ಬೆಳಿಗ್ಗೆ ಬೇಗನೆ ಎದ್ದು ನಾನು ಫಸ್ಟ್ ಮಾಡೋದಂದರೆ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿತೀನಿ. ಬಿಕಾಸ್ ಫ್ಯಾಟ್ ಎಲ್ಲ ರಿಮೂವ್ ಆಗುತ್ತೆ, ಹೊಟ್ಟೆ ಒಳಗಡೆ ಬ್ಯಾಡ್ ಫ್ಯಾಟು ಬ್ಯಾಡ್ ಏನಾದರೂ ಇದ್ದರೆ ಕೂಡ ರಿಮೂವ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದಾದಮೇಲೆ ನಾನು ಟಿಫನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನನ್ನ ಮಗಳಿಗೆ ಬಾಕ್ಸ್ಗೆ ಹಾಕೋದಕ್ಕೆ ಅವಳಿಗೆ ಇಷ್ಟವಾಗಿದ್ದು ಎರಡು ಮಾಡ್ಕೊಡ್ತಾಯಿದ್ದೀನಿ. ಅದು ಅವಳಿಗೆ ತುಂಬ ಇಷ್ಟ ಅಂದರೆ ಕೇಸರಿ ಬಾತು, ಬಟ್ ಜೊತೆಗೆ ಎರಡು ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ, ಒಂಥರ ಹಸ್ಬೆಂಡ್ ವೈಫ್ ಥರ ಉಪ್ಪಿಟ್ಟು ಕೇಸರಿ ಬಾತ್ ಎರಡು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು. ನನ್ನ ಮಗಳನ್ನ ಕೂಡ ಹಸ್ಬೆಂಡ್ ರೆಡಿ ಮಾಡಾಯಿತು. ನಾನು ಅವಳು ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ಬ್ರೇಕ್ಫಾಸ್ಟನ್ನು. ಕೇಸರಿ ಬಾತ್ ಸ್ವಲ್ಪನೇ ಹಾಕಿದ್ದೀನಿ. ಇಲ್ಲ ಆಲ್ರೆಡಿ ನಾನು ಕೇಸರಿ ಬಾತ್ ತಿಂತೀನಿ, ನನಗಿಷ್ಟ ಅಂತ ತಿಂದಳು. ಎರಡನ್ನೂ ನಾನು ಜಾಸ್ತಿ ಹಾಕ್ಬಿಟ್ರೆ ಎರಡಲ್ಲಿ ಯಾವುದಾದ್ರೂ ಒಂದು ವಾಪಸ್ ತೊಗೊಂಡು ಬರ್ತಾಳೆ. ಆದ್ದರಿಂದ ಆದರೂ ಸ್ವಲ್ಪ ವಾಪಸ್ ತೊಗೊಂಡು ಬಂದಿದ್ಲು. ಕೇಸರಿ ಬಾತ್ ಎಲ್ಲ ತಿಂದ್ಬಿಟ್ಟು ಸ್ವಲ್ಪ ಉಪ್ಪಿಟ್ಟನ್ನು ತಿಂದ್ಬಿಟ್ಟು ಆಮೇಲೆ ಬಂದಿದ್ಲು. ನೋಡಿ, ಟೈಮ್ ಏನಾದರೂ ಇದ್ದರೆ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮುಂಚೆನೇ ಬಿಸಿನೀರನ್ನು ಕುಡಿದ್ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟನ್ನು ಸ್ಟಾರ್ಟ್ ಮಾಡ್ತೀನಿ. ಟೈಮ್ ಇಲ್ಲ ಅಂತಂದರೆ ಅವಳಿಗೆ ಬ್ರೇಕ್ಫಾಸ್ಟ್ ಮಾಡಾದಮೇಲೆ ಬಿಸಿನೀರನ್ನು ಕಾಯಿಸ್ಕೊಂಡು ಕುಡಿತೀನಿ. ಈ ಬೇಸಿಗೆಯಲ್ಲಿ ಬೆಳಗ್ಗೆ ಬಿಸಿನೀರನ್ನು ಕಾಯಿಸ್ಕೊಂಡು ಕುಡಿಬೇಕಂದ್ರೆ ಅದು ದೊಡ್ಡ ಟಾಸ್ಕ್ ಅಂತಲೇ ಕುಡಿಬೇಕು. ಅಷ್ಟು ಕುಡಿಯೋಕ್ಕೆ ಹೋಗಬಾರ್ದು, ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಕುಡಿದ್ರೂ ನಡೆಯುತ್ತೆ. ಸೊ ಈ ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ವಿಡಿಯೋನ ನೋಡಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇಲ್ಲ ಅಂದರೆ ಲೆಸ್ ಆಗ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡು ಸಬ್ಸ್ಕ್ರೈಬ್. ಬಾಯ್. ಟೇಕ್ ಕೇರ್.